ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೆಮ್ಮದಿಯ ಬದುಕು ಎಂದರೇನು ಅಂತ ತಿಳಿಯೋಣ ಬನ್ನಿ. ಈ ವೇಗದ ಜಗತ್ತಿನಲ್ಲಿ ನಾವು ಹೇಗೆ ನೆಮ್ಮದಿಯ ಜೀವನವನ್ನು ಕಾಪಾಡಿಕೊಳ್ಳಬಹುದು ಎಂಬುದನ್ನು ತಿಳಿಯಲು ಕಾತುರವಿದೆಯೇ? ನಿಮ್ಮ ಜೀವನದ ಸಂತೋಷ ಮತ್ತು ನೆಮ್ಮದಿ ಸಮರ್ಪಕವಾಗಿಲ್ಲವೇ? ಹಾಗಾದರೆ ನಾವು ಅದನ್ನು ಹೇಗೆ ಸಾಧಿಸಬೇಕು ಎಂಬುದರ ಕುರಿತು ಇಂದು ತಿಳಿಯೋಣ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ವೇಗದ ಜೀವನವನ್ನ ನಡೆಸುತ್ತಿದ್ದಾರೆ. ನಮ್ಮೆಲ್ಲರ ಜೀವನವು ಗಗನಚುಂಬಿ ಗುರಿಗಳನ್ನು ಹೊಂದಿದೆ. ಆದರೆ ಈ ವೇಗದಲ್ಲಿ ನಾವು ಏನನ್ನಾದರೂ ಕಳೆದುಕೊಳ್ಳುತ್ತಿದ್ದೇವೆಯೇ? ಅಂದರೆ ನಮ್ಮ ಮನಸ್ಸಿನ ಶಾಂತಿಯನ್ನ ಮತ್ತು ನೆಮ್ಮದಿಯ ಬದುಕನ್ನು ಅಲ್ಲವೇ? ಏಕೆಂದರೆ ಈ ಕಲಿಯುಗದ ವೇಗದ ಬದುಕಿನಲ್ಲಿ ನಾವು ನಮ್ಮ ಆಂತರಿಕ ನೆಮ್ಮದಿಯನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಮನಸ್ಸು ಸದಾ ಅಶಾಂತವಾಗಿದೆ. ಆದ್ದರಿಂದ ನಾವು ನೆಮ್ಮದಿಯ ಬದುಕಿನ ಅಗತ್ಯವನ್ನು ಅರಿಯಬೇಕಾಗಿದೆ. ನೆಮ್ಮದಿಯ ಜೀವನದ ಮೂಲಭೂತ ಅಂಶವೇನೆಂದರೆ, ನಾವು ಯಾವಾಗಲೂ ಬಾಹ್ಯ ಗುರಿಗಳನ್ನು ಮಾತ್ರ ಚಿಂತಿಸದೆ ಆಂತರಿಕ ಶಾಂತಿಯತ್ತ ಕೂಡ ಗಮನ ಹರಿಸಬೇಕು. ಆಂತರಿಕ ಶಾಂತಿಯು ಜೀವನದ ವಿವಿಧ ವಿಚಾರಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದರ ಉಪಯೋಗಗಳು ಏನೆಂದರೆ, ಆಂತರಿಕ ಶಾಂತಿ ಮಾನಸಿಕ ಒತ್ತಡ, ಕಳವಳ ಹಾಗೂ ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡುವ ಮೂಲಕ ಮನಸ್ಸನ್ನು ಶಾಂತವಾಗಿಸುತ್ತದೆ. ಒತ್ತಡದ ಪರಿಣಾಮವನ್ನು ಕಡಿಮೆ ಮಾಡುವ ಮೂಲಕ ದೈಹಿಕ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ. ಆಂತರಿಕ ಶಾಂತಿಯಿಂದ ಭಾವನೆಗಳನ್ನು ಸಮರ್ಪಕವಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ತೀವ್ರ ಪ್ರತಿಕ್ರಿಯೆಗಳನ್ನು ತಡೆಯಲು ಹಾಗೂ ಭಾವನಾತ್ಮಕ ಧೈರ್ಯವಂತಾಗಲು ಸಹಾಯ ಮಾಡುತ್ತದೆ. ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಇದು ಸಹಾಯಕವಾಗುತ್ತದೆ. ಆಂತರಿಕ ಶಾಂತಿಯು ನಿರ್ಧಾರ ಕೈಗೊಳ್ಳುವುದನ್ನ ಸುಲಭವಾಗಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇವು ವ್ಯಕ್ತಿಗತ ಹಾಗೂ ವೃತ್ತಿಪರ ಜೀವನದಲ್ಲಿ ಸಹಾಯಕವಾಗುತ್ತವೆ. ಈಗಾಗಲೇ ತಿಳಿದಂತೆ ಆಂತರಿಕ ಶಾಂತಿಯು ಜೀವನದ ಗುಣಾತ್ಮಕತೆ ಹೆಚ್ಚಿಸಲು ಪ್ರಮುಖವಾಗಿದೆ. ಆಂತರಿಕ ಶಾಂತಿ ಪಡೆಯುವುದು ಮತ್ತು ಅದು ಹೇಗೆ ಸಾಧ್ಯ? ತಿಳಿಯೋಣ ಬನ್ನಿ. ನಾವು ಈ ಸುಂದರ ನೆಮ್ಮದಿಯ ಜೀವನವನ್ನು ಹೇಗೆ ಕಾಪಾಡಿಕೊಳ್ಳಬಹುದು? ನಿಮಗೆ ತೋರುತ್ತಿದ್ದರೆ ಅರ್ಥಯುಕ್ತವಾದ ಕೆಲವು ಕ್ರಮಗಳು ಇವೆ. ಆತ್ಮಸಂತೃಪ್ತಿ. ಎಲ್ಲ ಕೆಲಸಗಳಲ್ಲಿ ಆತ್ಮಸಂತೃಪ್ತಿ ಇರಬೇಕು. ಹೆಚ್ಚು ಪಡೆಯಲು ಪೂರಕವಾದ ಬಯಕೆಯನ್ನು ಬಿಡಿ. ನಾವು ಏನನ್ನು ಹೊಂದಿದ್ದೇವೆ ಎಂಬುದರ ಮೇಲೆ ಧ್ಯಾನಿಸೋಣ. ಪ್ರತಿದಿನ ಧ್ಯಾನ. ನಮ್ಮದು ಧ್ಯಾನವಿಲ್ಲದ ಜೀವನ, ಶಾಂತಿಯಿಲ್ಲದ ಜೀವನ. ಸ್ವಲ್ಪ ಸಮಯ ಧ್ಯಾನ ಮಾಡಿ. ನಿತ್ಯ ಧ್ಯಾನವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆಂತರಿಕ ಶಾಂತಿ ಪಡೆಯುವುದು ಮತ್ತು ಅದು ಹೇಗೆ ಸಾಧ್ಯ? ತಿಳಿಯೋಣ ಬನ್ನಿ. ನಾವು ಈ ಸುಂದರ ನೆಮ್ಮದಿಯ ಜೀವನವನ್ನು ಹೇಗೆ ಕಾಪಾಡಿಕೊಳ್ಳಬಹುದು? ನಿಮಗೆ ತೋರುತ್ತಿದ್ದರೆ ಅರ್ಥಯುಕ್ತವಾದ ಕೆಲವು ಕ್ರಮಗಳು ಇವೆ. ಆತ್ಮಸಂತೃಪ್ತಿ. ಎಲ್ಲ ಕೆಲಸಗಳಲ್ಲಿ ಆತ್ಮಸಂತೃಪ್ತಿ ಇರಬೇಕು. ಹೆಚ್ಚು ಪಡೆಯಲು ಪೂರಕವಾದ ಬಯಕೆಯನ್ನು ಬಿಡಿ. ನಾವು ಏನನ್ನು ಹೊಂದಿದ್ದೇವೆ ಎಂಬುದರ ಮೇಲೆ ಧ್ಯಾನಿಸೋಣ. ಪ್ರತಿದಿನ ಧ್ಯಾನ. ನಮ್ಮದು ಧ್ಯಾನವಿಲ್ಲದ ಜೀವನ, ಶಾಂತಿಯಿಲ್ಲದ ಜೀವನ. ಸ್ವಲ್ಪ ಸಮಯ ಧ್ಯಾನ ಮಾಡಿ. ನಿತ್ಯ ಧ್ಯಾನವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸ್ವಯಂ ಸಮಾಲೋಚನೆ. ನಮ್ಮ ದಿನದ ಕೊನೆಗೆ ಸ್ವಲ್ಪ ಸಮಯ ತೆಗೆದುಕೊಂಡು ನಮ್ಮ ಕೆಲಸಗಳು, ಬಯಕೆಗಳು ಮತ್ತು ಜೀವನದ ಗುರಿಗಳ ಕುರಿತು ಚಿಂತಿಸೋಣ. ಸಹಜ ಜೀವನ ಶೈಲಿ. ನಮ್ಮ ಜೀವನವು ಸಹಜವಾದರೂ ತೃಪ್ತಿಕರವಾಗಿರಬೇಕು. ಅಗತ್ಯಕ್ಕಿಂತ ಹೆಚ್ಚಿನದನ್ನು ಬಯಸುವುದನ್ನು ಬಿಟ್ಟು ಸರಳತೆಯಲ್ಲಿ ಸಂತೋಷವನ್ನು ಕಂಡುಹಿಡಿಯಿರಿ. ನೆಮ್ಮದಿಯ ಬದುಕಿನ ಫಲಗಳು ಅನೇಕ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ, ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ, ಸಂಬಂಧಗಳು ಗಾಢವಾಗುತ್ತವೆ ಮತ್ತು ನೀವು ಜೀವನವನ್ನು ಆನಂದದಿಂದ ನಿರ್ವಹಿಸಬಹುದು. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.